ಸಾಯಲೇಬೇಕು, ಸತ್ತ ಮೇಲೆ ಏನೋ ಆಗುತ್ತೆ ಗೊತ್ತಿಲ್ಲ. ಸತ್ತವರು ಇದುವರೆಗೂ ಬಂದು ಹೇಳಿಲ್ಲ. ಸತ್ತ ಮೇಲೆ ಏನೋ ಆಗುವುದೆಂದು ನಿನಗೆ ತಿಳಿದಿದೆಯಾ ಮನುಜ? ನಿನಗೆ ನಾಚಿಕೆ ಆಗುವುದಿಲ್ಲ. ನಿನ್ನ ಬಟ್ಟೆಗಳ ಬದಲಾಯಿಸಿದರು ನಿನಗೆ ಅವಮಾನ ಆಗುವುದಿಲ್ಲ. ಮನೆಯ ಮುಂದೆ ಮಲಗಿಸುವರು, ಮಾಲೆಯನ್ನು ಹಾಕುವರು. ಎಲ್ಲರೂ ಕೆಲಸ ಬಿಟ್ಟು ನೋಡಲು ಬರುವರು, ಅವರ ಪ್ರೀತಿಯನ್ನು ಹತ್ತು ತೋರಿಸುವರು. ಆ ಶಬ್ದವು ನಿನಗೆ ಕೇಳುವುದಿಲ್ಲ. ಹುಟ್ಟುವ ಮನುಜರಲ್ಲ, ಒಂದು ದಿನ ಸಾಯಲೇಬೇಕು. ಸತ್ತ ಮೇಲೆ ಏನು ಆಗುತ್ತೆ ಗೊತ್ತಿಲ್ಲ. ಸತ್ತವರು ಇದುವರೆಗೂ ಬಂದು ಹೇಳಿಲ್ಲ. ನಿನ್ನನ್ನು ಹೊತ್ತುಕೊಂಡು ಮಶಾನಕ್ಕೆ ಹೋಗುವರು. ಕೊನೆಯಾಗಿ ಮುಖ ನೋಡಿ ಮಣ್ಣಾಕಿ ಹಿಂತಿರುಗದೆ ಹೋಗುವರು. ಬರುವ ಜನರೆಲ್ಲ ಅವತ್ತೇ ಮರೆಯುವರು. 2 ದಿನದಲ್ಲಿ ಸ್ನೇಹಿತನು ಮರೆಯುವನು. 1 ತಿಂಗಳಲ್ಲಿ ನೆಂಟರು ಮರೆಯುವರು. 1 ವರ್ಷದಲ್ಲಿ ಕುಟುಂಬವು ಮರೆಯುವುದು. ನಿನ್ನ ಸೌಂದರ್ಯ ಮಣ್ಣಲ್ಲಿ ಮರೆಯುವುದು. ನಿನ್ನ ಶರೀರವ ಹುಳುಗಳು ತಿನ್ನುವುದು. ಮಣ್ಣಿಂದ ಬಂದ ನೀನು ಮಣ್ಣಿಗೆ ತಿರುಗುವಿ. ದೇವರು ಕೊಟ್ಟ ಆತ್ಮ ಅವರ ಬಳಿ ಹೋಗುವುದು. ಯೇಸುವ ನಂಬಿದರೆ ಪರಲೋಕಕ್ಕೆ ಹೋಗುವಿ. ಪಾಪದಲ್ಲೇ ಸತ್ತರೆ ನರಕಕ್ಕೆ ಹೋಗುವಿ. ಒಂದೊಂದು ಕ್ಷಣವೂ ಬೆಂಕಿಯಿಂದ ಉರಿಯುವಿ. ಈ ನರಕವು ನಿನಗಲ್ಲ, ಸೈತಾನನಿಗೂ ಆತನ ದೂತರಿಗೂ ದೇವರು ಇಟ್ಟಿರುವರು. ಮನ ತಿರುಗು, ಮನ ತಿರುಗು, ಮನ ತಿರುಗು ಮನುಜ. ಜೀವ ಇರುವಾಗಲೇ ಮನ ತಿರುಗು. ಸತ್ತ ಮೇಲೆ ಕ್ಷಮೆಯಿಲ್ಲ. ಸತ್ತ ಮೇಲೆ ನೀ ಕೇಳಿದರೂ ಕ್ಷಮೆ ನಿನಗೆ ಸಿಗುವುದೇ ಇಲ್ಲ.